ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 6ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರತಿದಿನ ಅಥವಾ ಪ್ರತಿ ವಾರ ಅಥವಾ 2 ರಿಂದ 3 ದಿನಗಳಲ್ಲಿ ಏನೆಲ್ಲ ನಡೀತಾ ಇದೆ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಅನ್ನೋದನ್ನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟು ಮಾಡ್ತಿರೋ ಪ್ರತಿಯೊಂದು ಎಪಿಸೋಡ್ನ ಯಾರೆಲ್ಲ ಮಿಸ್ ಮಾಡ್ಕೊತಿದ್ದೀರಾ ದಯವಿಟ್ಟು ಪ್ರತಿಯೊಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಸೊ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ ಟಾಕ್ಸಿಕ್ ಮೂವಿಯಿಂದ ಒಂದು ನ್ಯೂಸ್ ಬರ್ತಿದೆ. ಏನಪ್ಪ ಅಂದರೆ ನಿಮಗೆ ರೀಸೆಂಟ್ಲಿ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲೂ ಸಹ ಹೇಳಿದ್ದೆ, ಕರೀನಾ ಕಪೂರ್ ಅವರು ಡೇಟ್ಸ್ ಇಶ್ಯೂಯಿಂದ ಮೂವಿಯಿಂದ ಎಕ್ಸಿಟ್ ಆಗಿದ್ದಾರೆ ಅಂತ ಮಾಹಿತಿ ಗೊತ್ತಿತ್ತು, ಅದನ್ನೇ ನಿಮಗೆ ತಲುಪಿಸಿದ್ದೆ. ಆದರೆ ಈಗ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ, ಅವರ ಪ್ಲೇಸ್ಗೆ ಇನ್ನೊಬ್ಬರು ಆ್ಯಡ್ ಆಗ್ತಿದ್ದಾರೆ ಅಂತ. ನಯನತಾರಾ ಅವರು ಬಂದ್ಬಿಟ್ಟು ಈ ಮೂವಿಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಇದು ಸ್ಪೆಕ್ಯುಲೇಷನ್ಸ್ ಹೌದು, ಆದರೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಅತಿ ಶೀಘ್ರದಲ್ಲಿ ಆದರೂ ಆಗ್ಬೋದು. ಸ್ಪೆಕ್ಯುಲೇಷನ್ಸ್ ಅಂತಲೇ ಹೇಳ್ಬಿಡ್ತೀನಿ. ಆ್ಯಂಡ್ ಇನ್ನೊಂದು ಮಾಹಿತಿ ಹೇಳಬೇಕು, ರಾಕಿಂಗ್ ಸ್ಟಾರ್ ಯಶ್ ಅವರು ನಿನ್ನೆ ಒಂದು ಸ್ಟೋರಿನ ಹಾಕಿದರು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಜಾಸ್ತಿ ಪೋಸ್ಟ್ ಮಾಡಬೇಕಾ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಮೇ ಬಿ ಸಿನಿಮಾದ ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಮಾಡ್ದಂಗೆ ಏನಾದರೂ ಪ್ರಮೋಷನ್ಸ್ದ ಅಂತ ಕಾಯಬೇಕಾಗುತ್ತೆ. ಸೊ ನಾವು ಸುಮ್ಮನೆ ಏನಂದರೆ ಅದು ಹೇಳೋದು ತಪ್ಪಾಗ್ಬಿಡುತ್ತೆ, ಸ್ವಲ್ಪ ಕಾಯೋಣ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಕಾಂತಾರ ಮೂವಿ ಸೆಟ್ ಅನ್ನೋದು ಅತಿ ದೊಡ್ಡದಾಗಿ ಪ್ಲಾನ್ ಮಾಡಿಕೊಂಡು ಕುಂದಾಪುರದಲ್ಲಿ ಅತಿ ದೊಡ್ಡ ಸೆಟ್ ಹಾಕಿದಾರಂತೆ. ನಿಮಗೆಲ್ಲ ಗೊತ್ತೈತೆ, ಅದನ್ನು ಸ್ವತಃ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ, ಫಸ್ಟ್ ಶೆಡ್ಯೂಲ್ ಏನಿದೆ ಅದು ಫೈಟ್ ಶೆಡ್ಯೂಲ್ನ ಮಾಡ್ಕೊಂಡಿದ್ದಾರೆ ಅಂತೆ. ಸೊ ಅದಕ್ಕೆ ರಾಮ್ ಲಕ್ಷ್ಮಣ್ ಅವರು ಫೈಟ್ ಕಂಪೋಸ್ ಮಾಡೋದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕಾಂತಾರ ಮೂವಿ ಸೆಟ್ಟಲ್ಲಿ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಇವತ್ತು ಓಟ್ ಹಾಕೋಕ್ಕೆ ರಿಷಬ್ ಶೆಟ್ಟರು ಹೋಗ್ತಾ ಇದ್ದಾರೆ ಅವರ ನೇಟಿವ್ಗೆ, ಅಂದರೆ ಅದೇ ಊರಲ್ಲಿ ಅಂತ ಅಂದ್ಕೊತೀನಿ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಗುರುರಾಜ್ ಕುಲಕರ್ಣಿ ಅವರ ಡೈರೆಕ್ಷನಲ್ಲಿ ಕ್ರೇಜಿ ಸ್ಟಾರ್ ಅವರ ನಾಯಕ ನಟನಾಗಿ ಮಾಡಿರೋ ದ ಜಡ್ಜ್ಮೆಂಟ್ ಮೂವಿ ಮೇ 24ನೇ ತಾರೀಕು ರಿಲೀಸ್ ಆಗೋಕ್ಕೆ ಹೊರಟಿದೆ. ಆ್ಯಂಡ್ ಈಗಾಗಲೇ ಟೀಸರ್ ಅನ್ನೋದನ್ನು ಲಾಂಚ್ ಮಾಡಿದ್ದಾರೆ. ಯಾರೆಲ್ಲ ನೋಡಿಲ್ಲ ಅನ್ನೋದನ್ನು ಒಂದ್ಸಲ ಹೋಗಿ ನೋಡ್ಕೊಳ್ಳಿ. ಟೀಸರ್ ಅಲ್ಲ, ಅದು ಟ್ರೈಲರ್, ಸಾರಿ. ಸೊ ಈಗಾಗಲೇ ರಿಲೀಸ್ ಆಗಿದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಆ್ಯಂಡ್ 24ನೇ ತಾರೀಕು ಮೇ ಇದೇ ತಿಂಗಳು ಮೂವಿ ಅನ್ನೋದು ರಿಲೀಸ್ ಆಗೋಕ್ಕೆ ಹೊರಟಿದೆ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಇದೊಂದು ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ 50 ವರ್ಷಗಳ ಇತಿಹಾಸ ಇಟ್ಕೊಂಡಿರೋ ಕಾವೇರಿ, ಬೆಂಗಳೂರಲ್ಲಿರೋ ಕಾವೇರಿ ಥಿಯೇಟರ್ ಏನಿದೆ ಅದನ್ನು ಹೊಡೆದಾಕಿ ಈಗ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗಾಗಲೇ ಅದನ್ನು ಡೆಮಾಲಿಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಸೊ ಸುಮಾರು ಜನ ಬೇರೆ ಬೇರೆ ರೀತಿಯ ಅಪ್ಡೇಟ್ಸ್ ಅನ್ನೋದು ಕೊಡ್ತಾ ಇದ್ದಾರೆ, ಅಂದರೆ ಅದರ ಬಗ್ಗೆ ಮಾಹಿತಿಯನ್ನು ಹೊರಗಾಗ್ತಾ ಇದ್ದಾರೆ. ಕೆಲವು ಜನ ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಮೂವಿ ಥಿಯೇಟರ್ಸ್ ಏನಿದ್ದಾವೆ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಏನೆಲ್ಲ ಇದ್ದಾವೆ, ಜನ ಬಂದ್ಬಿಟ್ಟು ಥಿಯೇಟರ್ಸ್ಗೆ ಬಂದು ಮೂವಿನ ನೋಡ್ತಿಲ್ಲ. ಸೊ ಅದಕ್ಕೋಸ್ಕರನೇ ಆ ಮಾಲೀಕರು ಯಾರೆಲ್ಲ ಇದ್ದಾರೆ ಅವ್ರಿಗೆ ತುಂಬಾ ಲಾಸ್ ಆಗ್ತಿದೆ. ಸೊ ಅದಕ್ಕೆ ಅವರು ಬೇರೆ ಬೇರೆ ರೀತಿಯ ಪ್ಲಾನಿಂಗ್ಸ್ ಅನ್ನೋದು ಮಾಡಲೇಬೇಕಾಗುತ್ತೆ, ಅದಕ್ಕೋಸ್ಕರನೇ ಮಾಡ್ತಿದ್ದಾರೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇದನ್ನು ಡೆಮಾಲಿಷ್ ಮಾಡಿ ಮತ್ತೆ ಬೇರೆ ರೀತಿಯ ಕಾಂಪ್ಲೆಕ್ಸ್ ಕಟ್ಟಿ ಅದರಲ್ಲಿ ಥಿಯೇಟರ್ ಸೆಟಪ್ ಮಾಡ್ತಿದ್ದಾರೆ ಅಂತ ಇನ್ನೊಂದು ರೀತಿಯ ಮಾಹಿತಿ ಅನ್ನೋದು ಕೊಡ್ತಾ ಇದ್ದಾರೆ. ಸುಮಾರು ಜನ ಈಗಿನ ಕಾಲದಲ್ಲಿ OTT ಪ್ಲಾಟ್ಫಾರ್ಮ್ಸಲ್ಲಿ ಮೂವೀಸ್ನ ನೋಡಿ ಎಂಜಾಯ್ ಮಾಡ್ತಾರೆ, ಥಿಯೇಟರ್ಸ್ಗೆ ಹೋಗೋಕ್ಕೆ ಸುಮಾರು ಜನ ಹಿಂದೇಟಾಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಕಾರಣ ಆಗಿರ್ಬೋದು ಅಂತ ಜನರು ಈ ನ್ಯೂಸ್ ರಿಪೋರ್ಟ್ಸಲ್ಲಿ ಹೇಳ್ತಾ ಇದ್ದಾರೆ. ಸೊ ಎನಿವೆ 50 ವರ್ಷಗಳ ಇತಿಹಾಸ ಇದೆ. ಆ್ಯಂಡ್ ನಮ್ಮ ಕಬಾಲಿ ಥಿಯೇಟರ್ ನೆಕ್ಸ್ಟ್ ಥಿಯೇಟರ್ ಯಾವುದು ಅಂದರೆ ಕಾವೇರಿ ಥಿಯೇಟರ್ ಅಂತಲೇ ಹೆಸರು ಪಡ್ಕೊಂಡಿತ್ತು. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಸಲಾರ್ ಮೂವಿ ಪ್ಯಾನ್ ಇಂಡಿಯಾ ಮೂವಿ ಬಂದ್ಬಿಟ್ಟು ಜುಲೈ 5ನೇ ತಾರೀಕು ಜಪಾನಲ್ಲಿ ಮತ್ತೆ ರಿಲೀಸ್ ಮಾಡ್ತಿದ್ದಾರೆ ಅಂತ ಅವರೇ ಸ್ವತಃ ಒಂಬಳೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅವರು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಸೊ ವರ್ಲ್ಡ್ ವೈಡ್ ರಿಲೀಸ್ ಆಗಬೇಕು ಅಂತ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ. ಸೊ ಇದೊಂದು ಒಳ್ಳೆಯ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಪಾರ್ಟ್ 2 ಏನಿದೆ ಅದು ಶೆಡ್ಯೂಲು ನಿಮಗೆಲ್ಲ ಹೇಳಿದೆ, ಹೈದರಾಬಾದ್ ರಾಮೋಜಿ ಫಿಲಮ್ ಸಿಟಿಯಲ್ಲಿ 10 ದಿನ ಫಸ್ಟ್ ಶೆಡ್ಯೂಲ್ ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಅತಿ ಶೀಘ್ರದಲ್ಲೇ ಸೆಟ್ ಅನ್ನೋದು ಹೇರ್ತಿದೆ ಪಾರ್ಟ್ 2 ಶೂಟಿಂಗ್ ಅನ್ನೋದು. ಇನ್ನೊಂದು ಮಾಹಿತಿ, ಇದು ಸ್ಪೆಕ್ಯುಲೇಷನ್ಸ್ ಹೌದು, ಈಗಾಗಲೇ 20% ಶೂಟಿಂಗ್ ಏನಿದೆ ಪಾರ್ಟ್ 2 ಅದನ್ನು ಪಾರ್ಟ್ 1 ಮಾಡುವಾಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಪ್ರಶಾಂತ್ ನೀಲ್ ಅವರು ಅಂತ ಮಾಹಿತಿ ಅನ್ನೋದು ಸಿಕ್ಕಿದೆ. ಸೊ ಇದು ಸ್ಪೆಕ್ಯುಲೇಷನ್ಸ್ ಹೌದು, ಬಟ್ ಇನ್ ಕೇಸ್ ಏನಾದರೂ ಆ ರೀತಿ ಮಾಡ್ಕೊಂಡಿರ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಪಾರ್ಟ್ 2 ಮಾಡ್ತೀವಿ ಅಂತ ಈಗಾಗಲೇ ಅವ್ರಿಗೆ ಪ್ಲಾನಿಂಗ್ಸ್ ಇದ್ದಾಗ ಕೆಲವೊಂದು ಸೀನ್ಸ್ ಏನೆಲ್ಲ ಇರ್ತವೆ ಅದನ್ನು ಪಾರ್ಟ್ 1 ಶೂಟಿಂಗ್ ಮಾಡುವಾಗಲೇ ಮಾಡ್ಕೊಳ್ಳೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಡೈರೆಕ್ಷನ್ ಮಾಡೋವರ ಮೆಂಟಾಲಿಟಿ ಆ್ಯಂಡ್ ಅವರ ಪ್ಲಾನಿಂಗ್ಸ್ ಮೇಲೆ ಹೋಗುತ್ತೆ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಯುವರಾಜ್ ಕುಮಾರ್ ಅವ್ರನ್ನ ಅತಿ ದೊಡ್ಡದಾಗಿ ಲಾಂಚ್ ಮಾಡಿದರು ಯುವ ಮೂವಿಯಿಂದ. ಇನ್ನು ನೆಕ್ಸ್ಟ್ ಮೂವಿ ಯಾವಾಗ ಅಂತ
ಕೇಳ್ತಾ ಇದ್ರೆ ಒಂದು ಸ್ಪೆಕ್ಯುಲೇಷನ್ಸ್ ಓಡಾಡ್ತಾ ಇದೆ. ಇದು ಊಹಾಪೋಹ ಮಾತುಗಳು ಅಂತಲೇ ಹೇಳ್ಬೋದು. ಇದು ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗೋ ತನಕ ಸ್ವಲ್ಪ ಕಾಯಬೇಕಾಗುತ್ತೆ. ಆದರೆ ಜನ ಮಾತಾಡ್ಕೊಳ್ತಾ ಇರೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ಏನೆಲ್ಲ ಮಾತಾಡ್ಕೊತಾ ಇದ್ದಾರೆ ಅಂದರೆ, ಸೆಕೆಂಡ್ ಮೂವಿ ಏನಿದೆ ಯುವರಾಜ್ ಕುಮಾರ್ ಅವ್ರದ್ದು ಬಂದ್ಬಿಟ್ಟು ರಣಧೀರ ಕಂಠೇರವ ಮೂವಿ ಏನಿದೆ ಅದನ್ನು ಮತ್ತೆ ಟೇಕಪ್ ಮಾಡ್ಕೊತಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಹಣ ಹಾಕೋದಕ್ಕೆ PRK ಪ್ರೊಡಕ್ಷನ್ ಹೌಸ್ ಮುಂದಾಗಿದೆ ಅಂತ ಪ್ರತಿಯೊಬ್ಬರು ಮಾತಾಡ್ಕೊತಿದ್ದಾರೆ. ಇದು ಸ್ಪೆಕ್ಯುಲೇಷನ್ಸ್ ಅಂತಲೇ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ಮಾಹಿತಿ ಏನಿದೆ ಅದನ್ನು ನಾನು ಹೇಳುವಾಗ ಸ್ಪೆಕ್ಯುಲೇಷನ್ಸ್ ಅಂದರೆ ಈ ಮಾಹಿತಿ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಜನ ಮಾತಾಡ್ಕೊಳ್ತಾ ಇರೋದನ್ನು ಸ್ಪೆಕ್ಯುಲೇಷನ್ಸ್ ಅಂತ ನಿಮಗೆ ಹೇಳ್ತಾ ಇರ್ತೀನಿ, ಮೈಂಡಲ್ಲಿ ಇಟ್ಕೊಬೇಡಿ. ಯಾಕಂದರೆ ಪ್ರತಿ ಸಲ ನಾನು ಇದನ್ನು ನಿಮಗೆ ಮೆನ್ಷನ್ ಮಾಡೋದಕ್ಕಾಗಲ್ಲ. ಸ್ಪೆಕ್ಯುಲೇಷನ್ಸ್ ಅಂದರೆ ಜನ ಏನೆಲ್ಲ ಮಾತಾಡ್ಕೊತಿದ್ದಾರೆ, ಅದ್ರ ಜೊತೆಗೆ ಬಜ್ ನ್ಯೂಸ್ ರಿಪೋರ್ಟ್ರಲ್ಲಿ ಏನೆಲ್ಲ ಬರ್ತಾ ಇದ್ದಾವೆ ಅದನ್ನು ನಿಮ್ಮ ಮುಂದೆ ಇಟ್ಟರೆ ಅದು ಸ್ಪೆಕ್ಯುಲೇಷನ್ಸ್ ಆಗುತ್ತೆ. ಇನ್ ಕೇಸ್ ಏನಾದರೂ ಅಫಿಷಿಯಲ್ ಅಪ್ಡೇಟ್ಸ್ ಅಂದರೆ ಇದು ಅಫಿಷಿಯಲಿ ಬಂದಿದೆ ಅಂತಲೂ ಹೇಳಿಬಿಡ್ತೀನಿ. ಸೊ ಈ ಯುವರಾಜ್ ಕುಮಾರ್ ಅವರ ಮೂವಿ ಏನಿದೆ ಈಗ ಮಾತಾಡ್ಕೊತಾ ಇದ್ದಾರೆ. ರಣಧೀರ ಕಂಠೇರವ ಮೂವಿ ಬಗ್ಗೆ ಸುಮಾರು ಜನ ಮಾತಾಡ್ಕೊತಿದ್ದಾರೆ. ಸೊ ಈ ಮೂವಿನ ಟೇಕಪ್ ಮಾಡ್ತಾರೆ. PRK ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಈ ಮೂವಿ ಲಾಂಚ್ ಆಗ್ತಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸ್ವಲ್ಪ ದಿನ ಕಾಯೋಣ, ಅತಿ ಶೀಘ್ರದಲ್ಲಿ ಅಪ್ಡೇಟ್ಸ್ ಬರೋಕ್ಕೆ ಹೊರಟಿದ್ದಾವೆ. ಈಗಾಗಲೇ ಬರ್ತ್ಡೇ ದಿನವೇ ಬರಬೇಕಿತ್ತು, ಆದರೆ ಏನೋ ಗೊತ್ತಾಗ್ತಿಲ್ಲ. ಇನ್ನೊಂದು ಸ್ಪೆಕ್ಯುಲೇಷನ್ಸ್ ಏನಪ್ಪ ಅಂದರೆ, ಈಗಾಗಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಯುವರಾಜ್ ಕುಮಾರ್ಗೋಸ್ಕರ ಒಂದು ಕಥೆನ ಕೇಳಿದ್ದಾರೆ, ಅಂದರೆ ಒಂದು ಸ್ಕ್ರಿಪ್ಟ್ನ ಕೇಳಿದ್ದಾರೆ. ಅದನ್ನು ಒಪ್ಕೊಂಡಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಅನ್ನೋದು ಹೋಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಲಾಸ್ಟ್ ಆ್ಯಂಡ್ ಫೈನಲ್ ನ್ಯೂಸ್ ಅಂತಲೇ ಹೇಳ್ಬೋದು. ಜೂನಿಯರ್ NTR ಅವರ ದೇವರ ಸಿನಿಮಾ ಏನಿದೆ ಆ ಶೂಟಿಂಗ್ ಮಾಡೋದಕ್ಕೋಸ್ಕರ ವೈಜಾಗ್ ಫಾರೆಸ್ಟ್ ಏರಿಯಾಸ್ಗಳಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಆ ಶೆಡ್ಯೂಲ್ ಮಾಡುವಾಗ ಜೇನು ಹುಳ ಅವ್ರಿಗೆ ಅಟ್ಯಾಕ್ ಮಾಡಿದೆ, 20 ಜನಕ್ಕೆ ಅಟ್ಯಾಕ್ ಮಾಡಿದೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಏನಂದರೆ NTR ಅವರು ಆ ಸೆಟ್ಟಲ್ಲಿ ಇರಲಿಲ್ವಂತೆ. ಆದರೆ ಅಲ್ಲಿರೋ ಕಲಾವಿದರಿಗೆ 20 ಜನರಿಗೆ ಅಟ್ಯಾಕ್ ಆಗಿದೆ, ಹಾಸ್ಪಿಟಲ್ಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ, ಅಂದರೆ ಕರ್ಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಇದೊಂದು ಕಾಮನ್ ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಪ್ರಿಕಾಷನ್ಸ್ ಅನ್ನೋದು ತುಂಬಾ ತಗೋಬೇಕು ಅಂತಲೂ ಹೇಳ್ತೀನಿ. ಸೊ ಇದು ಮಾಹಿತಿ ಅನ್ನೋದು ಬಜ್ ನ್ಯೂಸ್ ರಿಪೋರ್ಟ್ಸಲ್ಲಿ ತುಂಬಾ ಹೈಲೈಟ್ಸ್ ಅನ್ನೋದು ಆಗ್ತಾ ಇದ್ದಾವೆ. ಸೊ ಅತಿ ಶೀಘ್ರದಲ್ಲಿ ಇದ್ರ ಬಗ್ಗೆಯೂ ಸಹ ಸ್ವಲ್ಪ ಗ್ಲಿಮ್ಸ್ ಆ್ಯಂಡ್ ಮೂವಿಯ ಸಾಂಗ್ಸ್ ಅನ್ನೋದನ್ನು ರಿಲೀಸ್ ಮಾಡ್ತೀವಿ ಅಂತ ಸ್ವಲ್ಪ ಮಾಹಿತಿಗಳು ಅನ್ನೋದು ಸಿಗ್ತಾ ಇದೆ. ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಅಫಿಷಿಯಲ್ ಅಪ್ಡೇಟ್ಸ್ ಏನಾದರೂ ತಿಳ್ಕೋಬೇಕು ಅಂದರೆ. ಆದರೆ ಈ ಜೇನು ಹುಳ ಏನಿದೆ ಇದು ಅಟ್ಯಾಕ್ ಮಾಡಿರೋದು ಬಜ್ ನ್ಯೂಸ್ ರಿಪೋರ್ಟ್ಸಲ್ಲಿ ತುಂಬಾ ಹೈಲೈಟ್ ಆಗ್ತಾ ಇದ್ದಾವೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ದಿನ ಸಿಕ್ಕಿರೋ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ನಿಮಗೆ ಇನ್ ಕೇಸ್ ಏನಾದರೂ ಈ ನ್ಯೂಸ್ ಅಪ್ಡೇಟ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನಗೋಸ್ಕರ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ ತುಂಬಾ ಬೂಸ್ಟ್ ಅನ್ನೋದು ಸಿಗುತ್ತೆ. ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.